ಸರ್ ಬ್ಯಾನರ್ ಅಲ್ಲಿ ದರ್ಶನ್ ಅವ್ರ ಫೋಟೋ ನೋಡಿದೆ. ನಿಮ್ ಗಾಡಿ ಪಾನಿಪುರಿ ಅಂಗಡಿ ಮುಂದೆ ದರ್ಶನ್ ಅವ್ರ ಫೋಟೋ ಹಾಕ್ಸಿದ್ರಿ. ಇವತ್ತು ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ. ನೀವು ಒಬ್ಬ ದರ್ಶನ್ ಅಭಿಮಾನಿ ಅಂತ ನಮ್ಗೆ ಗೊತ್ತು, ಡಿ ಬಾಸ್. ನಾನು ಕೂಡ ಒಬ್ಬ ದರ್ಶನ್ ಅಭಿಮಾನಿನೇ. ಇವತ್ತು ದರ್ಶನ್ ಅವ್ರು ಜೈಲಿಗೆ ಹೋಗಿದಾರಲ್ವಾ, ಅದ್ರ ಬಗ್ಗೆ ನಿಮ್ಗೆ ಏನು, ನಿಮ್ಮ ಮನದಾಳದ ಮಾತೇನು? ಸರ್ ನಮ್ಮ ಮಾತು ಅಂದ್ರೆ ನಮ್ದು ಮಾತು ಅಂದ್ರೆ ಏನಂತ ಗೊತ್ತಾ ಸರ್, ನಮ್ಗೆ ನಮ್ ಬಾಸ್ಗೆ ಮೋಸ ಆಗ್ತಿದೆ. ಮೋಸ ಆಗಿದೆ. ಏನ್ ಮೋಸ ಆಗಿದೆ? ಚಾನೆಲ್ ಅವರೆಲ್ಲ ಸೇರ್ಕೊಂಡು ಅವ್ರು ಮಾಡ್ಬಾರ್ದು ತಪ್ಪೆಲ್ಲ ಅವ್ರ ತಲೆ ಮ್ಯಾಗ ಹಾಕಿದ್ದಾರೆ. ಅನ್ನೋದೆಲ್ಲ ಇದ್ ಮಾಡ್ತಾ ಇದ್ದಾರೆ. ದರ್ಶನ್ ಅವರು ತಪ್ಪು ಮಾಡಿದಾರೆ ಅಂತ ಏನಿದೇನಿಲ್ಲ, ಅಂದ್ರೆ ಇದು ಪ್ರೂಫ್ ಇದೆ ಅದಿದೆ ಅಂತ ಎಲ್ಲ ಹೇಳ್ತವ್ರಲ್ಲ, ಅದೇನೈತ್ ಪ್ರೂಫ್ ತೋರಿಸ್ಲಿ. ಚಾನಲ್ ಅವ್ರು ಹೇಳ್ತಾರಲ್ಲ ಅಲ್ಲಿಗೆ ಹೊಡೆದಿದ್ದಾರೆ ಇಲ್ಲಿಗೆ ಹೊಡೆದಿದ್ದಾರೆ, ದರ್ಶನ್ ಅವರೇ ಇದ್ ಮಾಡವ್ರೆ, ಅವೆಲ್ಲ ಕಸ್ಟಡಿಲ್ ಐತೆ ಕೇಸಲ್ಲಿ ಐತೆ ಅದೆಲ್ಲ ಹೇಳೋರಲ್ಲ, ಅದೇನೈತೆ ತೋರಿಸ್ಲಿ ಚಾನಲ್ ಅವರೆಲ್ಲ. TRP ಏನ್ ಬೇಕು ಅವ್ರು ಅದನ್ನೆಲ್ಲ ಅವ್ರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಎಲ್ಲಾ ಮಾಡ್ತವ್ರೆ. ಅವ್ರ ಏನ್ ತಪ್ಪು ಮಾಡೋರು ಅದನ್ನ ತೋರಿಸ್ಲಿ. ಅಂದ್ರೆ ದರ್ಶನ್ ಅವ್ರು ಕೊಲೆ ಮಾಡಿದ್ದಾರೆ ಅಂತ ವಿಡಿಯೋ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ಅದನ್ನ ತೋರಿಸ್ಲಿ. ಅದನ್ನ ಜನಕ್ಕೆ ತೋರಿಸಿ ಅಂತ ವಿಡಿಯೋ ನಮಗೆ ಪ್ರೂವ್ ಆಗಬೇಕು. ಪ್ರೂವ್ ಅಂದ್ರೆ ನಿಮ್ಗೆ ಜನಕ್ಕೆಲ್ಲ ತೋರಿಸಿ ಅಂತ ನೀವು ಹೇಳ್ತೀವಿ. ಸುಮ್ನೆ ಸುಳ್ಳು ಸುದ್ದಿ ಎಬ್ರಿಸೋದು ಇದೆಲ್ಲ ಜಾಸ್ತಿ ಆಗಿದೆ. ಒಂದ್ 2 ವಾರದಿಂದ ಚಾನಲ್ ಇಂದ ಅವ್ರು ಅದೇ ಮಾಡ್ಕೊಂಡ್ ಬಂದಿರೋದು, ತೋರ್ಸಿದ್ನೆ ತಿರ್ಗಾ ಮರ್ಗಾ ಮಾಡ್ಕೊಂಡ್ ಬಂದವ್ರೆ. ಅವ್ರ ಏನ್ ಹೊಡೆದವ್ರೆ, ಆ ಜಾಗದಲ್ಲಿ ದರ್ಶನ್ ಅವ್ರು ಇದ್ರು, ಅವ್ರ ಕಾರ್ ಇತ್ತು ಎಲ್ಲ ಹೇಳ್ತಾರಲ್ವಾ. ಸರಿ, ಕಾರ್ ಅದು ಇರೋದ್ ಇದು ಕೆಂಪ್ ಕಲರ್ ಕಾರ್ ಹೋಗೈತಲ್ವಾ, ದರ್ಶನ್ ಅವ್ರದೇ ಅಂತ ಹೇಳ್ತಾರಲ್ವ. ದರ್ಶನ್ ಅದೇ ಜಾಗದಲ್ಲಿ ಇದ್ರು, ಹೊಡೆದಾಗ್ಲೂ ಸಾಯಿಸ್ಬೇಕಾದ್ರು ದರ್ಶನ್ ಒಂದ್ ಏಟ್ ಹೊಡೆದು ಅವರೇ ಮರ್ಮಾಂಗ ಜಾಗಕ್ಕೆಲ್ಲ ಹೊಡೆದ್ರು ಅಂತ ಹೇಳ್ತಾರಲ್ಲ, ಅದೇನ್ ಸಾಕ್ಷಿತೆ ತೋರಿಸ್ಲಿ ಇವ್ರು. ಪೊಲೀಸ್ನವರು ಅವರು ಎಲ್ಲ ನಮ್ಮ ಹತ್ರ ಐತೆ ಅಂತ ಹೇಳ ಅದೇನ್ ತೋರಿಸ್ಲಿ ಪ್ರೂಫ್. ಆಮೇಲೆ ದರ್ಶನ್ ಅವ್ರ ಮೇಲೆ ಹೇಳಿ. ಅಂದ್ರೆ ಸರ್ ಇವಾಗ ನಾವು ಪರ ವಿರೋಧ ಮಾತಾಡಕ್ಕಾಗಲ್ಲ, ಯಾಕೆಂದ್ರೆ ಈ ಕಡೆ ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿಗೂ ಅನ್ಯಾಯ ಆಗಿದೆ. ಯಾಕೆಂದ್ರೆ ಒಬ್ಬ ಗಂಡು ಇರಮನೆ, ಯಾಕಂದ್ರೆ ಗಂಡು ದಿಕ್ಕು, ಈಗ ಮನೆಗೆ ಅವ್ರ ಹೆಂಡತಿ ಆಗಿರ್ಬೋದು, ಈಗ ಗರ್ಭಿಣಿ ಆಗಿದ್ದಾರೆ. ಓಕೆನಾ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವ್ರ ಫ್ಯಾಮಿಲಿಗೆ ಏನಾಗಿ ಹೇಳ್ತೀರಾ ನೀವು? ಸರ್ ಅವ್ರ ಫ್ಯಾಮಿಲಿಗೆ ಏನು ಅಂದ್ರೆ, ಈಗ ತಪ್ಪಿದಾಗಿದೆ ಅಂತ ಹೇಳಿ ಗೊತ್ತಾಯ್ತಲ್ವಾ ಬಾಸ್ ಕಡೆಯಿಂದ. ಈಗ ಅವ್ರೇನೋ ಅಲ್ಲಿ ಇದು ಆಯ್ತೆ, ಒಂದೀಗ ಹೆಣ್ಣು ಅಂತ ಬಂದ್ಮೇಲೆ ಯಾವ್ದ್ರಲ್ಲಿ ನಮ್ಮನೆ ಅಕ್ಕ ತಂಗಿದಿರೋ ಒಂದೇ, ಅವ್ರ ಮನೆ ಅಕ್ಕ ತಂಗಿದಿರೋ ಒಂದೇ. ಈಗ ಅವ್ರಿಗೆ ನಮ್ಮನೆ ಅಕ್ಕ ತಂಗಿರ್ ತೊಂದ್ರೆ ನಾವು ಒಂದ್ ಕೇಳ್ತೀವಿ ಮಾಡ್ತೀವಿ. ಹಂಗಂತ ಹೇಳ್ಬಿಟ್ಟು ಇವನೇ ಕೊಲೆ ಮಾಡೋನೆ, ದರ್ಶನ್ ಅವರೇ ಕೊಲೆ ಮಾಡೋರೆ ಅಂತ ಹೇಳೋದು ಸುಳ್ಳು. ಯಾರು ಕೊಲೆ ಮಾಡೋರು ಅವ್ರನ್ನ ಹಿಡ್ಕೊಳ್ಳಿ, ಅವ್ರದ್ದೇನು ಕೇಳಲಿ, ಅದೇನೈತೆ ಅವ್ರಿಗೆ ಶಿಕ್ಷೆ ಕೊಡ್ಲಿ. ಈಗ ಬಾಸ್ ಮೇಲೆ ಅಲ್ಲೇ ಇವರೇ ಕೊಲೆ ಮಾಡೋರೆ, ಇವ್ರ ದರ್ಶನೇ ಸಾಯಿಸಿರೋದು, ಇವರಿಂದಾನೇ ಹೆಂಗಾಗಿರೋದು ಅದನ್ನ ಹೇಳೋದ್ ಬಿಡ್ಲಿ, ಸಾಕ್ಷಿನೇ ತೋರಿಸ್ಲಿ. ಈಗ ಅವ್ರ ಮನೆ ಹೆಣ್ಮಕ್ಳು ಬೇರೆ ಅಲ್ಲ, ನಮ್ಮನೆ ಹೆಣ್ಮಕ್ಳು ಬೇರೆ ಅಲ್ಲ. ಸೌಜನ್ಯ ಇವ್ರದಿಗೆಲ್ಲ ಆಗೈತಲ್ಲ ಸರ್. ಈಗ ಇವ್ರದ್ದು ದರ್ಶನ್ ಅವ್ರದ್ದು ಒಂದ್ ಸುದ್ದಿ ತೋರಿಸ್ತಂಗೆ 2-3 ವಾರ ಅವ್ರದ್ದು ತೋರಿಸ್ಲಿ. ಅಂದ್ರೆ ಸರ್ ಈಗ ನ್ಯೂಸ್ ಚಾನಲ್ ಏನ್ ಹೇಳಿದ್ರು ಅಂತಂದ್ರೆ, ಹಲವು ವರ್ಷಗಳ ಹಿಂದೆ, ಈಗ ಒಂದು ಕೆಲವು ಒಟ್ನ ಹಲವು ದರ್ಶನ್ ಅವರು ನ್ಯೂಸ್ ಚಾನಲ್ ಇಂದ ಬ್ಯಾನ್ ಅಂತ ಹೇಳಿದ್ರು. ಸೊ ಇವಾಗ ಅವರು ದರ್ಶನ್ ಅವ್ರ ನ್ಯೂಸ್ ಆಗ್ತಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಅಂದ್ರೆ ಇವರು ಚಾನಲ್ ಅವ್ರು ಏನವ್ರೆ, ಅವ್ರದ್ ಬೇಳೆ ಬೇಸ್ಕೊಳಕ್ ಇವ್ರೇ ಬೇಕಾಗಿರೋದು. ಈಗ ಬೇರೆ ಯಾರು ಬಂದ್ರು ಅವ್ರ ಅಮ್ಮನ ಇದು ಏನೋ ಮಾಡಲ್ಲ ಸರ್. ಬಂದೈತೆ ಕರ್ನಾಟಕದಲ್ಲಿ ಅವ್ರೇ ಅಲ್ವಾ ಇರೋದು. ಈಗ ಎಲ್ಲಾ ಜನಗಳಂದ್ರೆ ಅವ್ರನ್ನ ಇಷ್ಟ ಪಡ್ತಾರೆ. ಈಗ ಒಬ್ಬ ಬೆಳಿತವನ ತುಳಿಯಕ್ ಎಷ್ಟು ಜನ ಬೇಕು ಸರ್? ಸರಿನಾ, ತುಳಿಯರ್ ಇದ್ದೇ ಇರ್ತಾರೆ. ಹಂಗಾಗಿ ನ್ಯೂಸ್ ಅವ್ರಿಗೆ ಅವ್ರನ್ನ ಕಂಡ್ರೆ ಯಾವಲ್ಲಿಂದಾನು ಆಗಿಲ್ಲ. ಅದು ಅಲ್ಲ ಎಲ್ಲಾರ್ಗು ಗೊತ್ತು, 100% ಕರ್ನಾಟಕ ಜನತೆ ಅಂತ ಎಲ್ಲಾರ್ಗು ಗೊತ್ತು ಸರ್. ಇವ್ರು ನ್ಯೂಸ್ ಅವ್ರು ಏನ್ ಇದ್ ಮಾಡ್ತಾರೆ, ಒಂದ್ ಒಳ್ಳೇದು ಕೆಟ್ಟದ್ದು ಹೆಂಗ್ ನೋಡ್ತಾರೆ ಅಂತ ಎಲ್ಲಾರ್ಗು ಗೊತ್ತು. ಅಂದ್ರೆ ದರ್ಶನ್ ಅವರು ಒಳ್ಳೆ ಕೆಲಸ ಮಾಡಿದ್ ನ್ಯೂಸ್ ಚಾನಲ್ ಏನು ತೋರಿಸಿಲ್ಲ. ಇವಾಗ ದರ್ಶನ್ ಅವ್ರ ನ್ಯೂಸ್ ಹಾಕೊಂಡು TRP ತಗೊಳ್ತಿದ್ದಾರೆ ನೀವ್ ಹೇಳ್ತಿದ್ದಾರೆ. ಅಭಿಮಾನಿಗಳು ಹೇಳ್ತಾರಲ್ಲ ಸರ್, ಅವ್ರ ಬರ್ತಡೇ ದಿನ ಎಲ್ಲ ರೇಷನ್ ಎಲ್ಲಾ ತಗೊಂಡೋಗ್ ಕೊಡ್ತಾರೆ. ಅವ್ರ ಏನ್ ಹೇಳ್ತಾರೆ, ಕೇಕ್ ಅದಿದೆ ಅಂತ ಬಿಡಿ, ಅನಾಥಾಶ್ರಮಕ್ ಮಾಡ್ಬೇಕು, ಅಕ್ಕಿ ತಗೊಂಬರಿ, ನಿಮ್ ಕೈಲಿ ಬೇಳೆ ತಗೊಂಬರಿ, ಎಣ್ಣೆ ತಗೊಂಬರಿ, ಇವೆಲ್ಲ ಯಾರು ಹೇಳ್ತಾರೆ ಸರ್? ಇಂಡಸ್ಟ್ರಿಲಿ ಯಾರು ಇದ್ ಮಾಡವ್ರೆ? ಯಾರು ಮಾಡಿಲ್ಲ. ಬಾಸ್ ಅವ್ರ ಏನ್ ಮಾಡ್ತಾರ, ಅವ್ರು ಬೆಳೆದ್ಮೇಲೆ ಅವ್ರ ಕಷ್ಟದಲ್ಲಿ ಏನ್ ಎಲ್ಲಾ ಅಭಿಮಾನಿಗಳಿಗೆ ಏನಾಗಬೇಕು, ಎಲ್ಲಾ ರೀತಿಲಿ ಏನ್ ಮಾಡ್ಬೇಕು ಎಲ್ಲಾ ಮಾಡವ್ರೆ. ಅವ್ರದ್ದೇನೋ ಕೆಟ್ಟ ರೀತಿ ಒಳ್ಳೆ ರೀತಿ ಏನೋ ಸರಿ ಮಾಡೋರಲ್ವಾ. ತಪ್ಪೇನೈತೆ ಅದನ್ನ ತೋರಿಸ್ಲಿ ಸರ್ ಸಾಕ್ಷಿ. ಆಮೇಲೆ ಏನ್ ಶಿಕ್ಷೆ ಕೊಡ್ತಾರ ಬಾಸ್ ಅವ್ರಿಗೂ ಕೊಡ್ಲಿ, ನಾವ್ ಅದನ್ನ ಹೇಳ್ತಿದೀವಿ. ದರ್ಶನ್ ಅವ್ರು ಏನ್ ತಪ್ಪು ಮಾಡಿದ್ರೆ, ಈಗ ಅವ್ರು ಹೊಡೆದಿರೋದು ಏನ್ ಹೇಳ್ತಾರೆ, ದರ್ಶನೇ ಸಾಯಿಸಿರೋದು, ಇವ್ರೇ ಹೊಡೆದವ್ರೆ ದರ್ಶನ್, ಅಲ್ಲಿಗೆ ಅದು ಕೊಡದಿದ್ದೆ ದರ್ಶನ್. ಆ ವಿಡಿಯೋ ಕುಡುದು ಹಂಗೆ ಹಿಂಗೆ ಮಾಡೋರೆ. ಅವ್ರ ದುಡ್ಡಲ್ಲಿ ಅವ್ರು ಕುಡ್ದವ್ರೆ, ಯಾರ ದುಡ್ಡಲ್ಲಿ ಏನೋ ಅವ್ರು ಹೋಗಿ ಏನ್ ಇದ್ ಮಾಡಿಲ್ಲ. ಸರಿನಾ, ಅವ್ರೇನು ಒಂದ್ ಹೆಣ್ಣಿನ ದೃಷ್ಟಿಲಿ ಏನ್ ಬಂದೈತೆ, ಅವ್ರ ಮನೆ ಅಕ್ಕ ತಂಗಿ ಹೋಗೋರೆ, ಕೇಳೋರೆ, ಮಾಡೋರೆ. ಸುಮ್ನಿರಲ್ಲ. ನಮ್ ಬಾಸ್ ಕರ್ಸಿರೋದ್ ನಿಜ ಇಲ್ಲ ಅಂತ ಹೇಳಲ್ಲ, ಕರ್ಸಿದಾರೆ. ಕರ್ಸಿದ ತಕ್ಕನಾಗಿ ಮಾತಾಡ್ಬಿಟ್ಟು ಅವ್ರಿಗೆ ಏನ್ ಹೇಳ್ಬೋದು ಅವ್ರು ಹೇಳೋರೆ. ಊಟಕ್ಕೆಲ್ಲ ದುಡ್ಡು ಅವರು ಕೊಡ್ತಾರೆ, ಅವ್ರು ಹೇಳೋರಲ್ವಾ ಸರ್? ಅದನ್ನ ಒಳ್ಳೆ ರೀತಿಲಿ ತೋರಿಸ್ಲಿ. ದರ್ಶನ್ನೇ ಸಾಯಿಸಿರೋದು ಇದು ಹೇಳೋರಲ್ಲ, ಪ್ರೂಫ್ ಅದನ್ನ ತೋರಿಸ್ಲಿ. ಹೊಡೆದಿರೋ ದರ್ಶನ್ ಹೊಡೆದಿರೋದೇ ತೋರಿಸ್ಲಿ ಸರ್. ಆಮೇಲೆ ಇವ್ರು ಏನ್ ಕೊಡ್ತಾರೆ ಅದನ್ನ ಕೊಡ್ಲಿ ಶಿಕ್ಷೆ. ಅದನ್ನ ಅಭಿಮಾನಿಗಳಾಗ ನಾವು ನೋಡ್ತೀವಿ. ನಾವು ನ್ಯಾಯಕ್ಕೆಲ್ಲ ತಲೆ ಬಾಗ್ಲೇಬೇಕು. ಈಗ ನಾವು ಹಂಗೆ ಹಿಂಗೆ ಅಂತ ಯಾರು ಹೇಳಕ್ ಆಗಲ್ಲ. ಈಗ ಯಾರು ಶಿಕ್ಷೆ ಏನ್ ತಪ್ಪು ಮಾಡೋರೋ ಅವ್ರಿಗೆ ಶಿಕ್ಷೆ ಆಗುತ್ತೆ, ಅದನ್ನ ಅವ್ರು ಕೊಡ್ಲಿ. ಎಲ್ಲ ಅದನ್ನೇ ಕೇಳ್ಕೊಳ್ಳೋದು. ಸುಳ್ಳು ಸುದ್ದಿ ಸುಮ್ನೆ. ಅಂದ್ರೆ ರೇಣುಕಾ ಸ್ವಾಮಿ ಫ್ಯಾಮಿಲಿಗೆ ಈಗ ರೇಣುಕಾ ಸ್ವಾಮಿ ತಂದ್ ಕೊಡಕ್ ಆಗಲ್ಲ, ಅವ್ರ ಫ್ಯಾಮಿಲಿಗೆ ಏನ್ ಅನುಕೂಲ ಬೇಕು, ಗ್ರೂಪ್ ಕಡೆಯಿಂದ ಏನೇನಿದಾವ ಸರ್, ಅದರಿಂದ ಅವ್ರ ಫ್ಯಾಮಿಲಿಗೆ ಏನ್ ಬೇಕು ಅದನ್ನ ಮಾಡ್ಕೊಡ್ತೀವಿ ಸರ್. ಸರಿನಾ, ಬಾಸ್ ಕಂಪ್ನಿದ್ ಒಂದಿಲ್ಲ ಎರಡಿಲ್ಲ, ಎಲ್ಲಾ ಕಡೆನೂ ಇದಾವೆ. ಕರ್ನಾಟಕದ ಎಲ್ಲಾ ಸೈಡ್ ಇದಾವೆ. ಎಲ್ಲ ಅವ್ರ ಕಡೆಯಿಂದ ಒಂದು ಇದ್ ಮಾಡಿ. ನಮ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರೋದು ಅಂತ ದರ್ಶನ್ ಒಬ್ರೇ ಸರ್. ಸರಿನಾ,
ಅವ್ರವ್ರೇ ಅವ್ರದ್ದು ಏನಿದ್ರೆ ಈಗ ಅವ್ರ ನ್ಯೂಸ್ಗೆ ಇವ್ರೊಬ್ರು ಇಂದ ನಡೆಯುತ್ತೆ ಅಂದ್ರೆ TRP ಸುಳ್ಳು ಸುದ್ದಿ ಏನ್ ಮಾಡೋದೈತೆ ಸರ್. ಈಗ ಅವ್ರು ಮನೆ ಅಕ್ಕ ತಂಗಿದಿರು ಇದಾರಲ್ಲ, ಅವ್ರಿಗೆ ಬಂದಾಗ ಹಿಂಗೆ ನ್ಯೂಸ್ ಚಾನಲ್ ಅಲ್ಲಿ ಕಾಲಿಡಿತಿದ್ರು, ಇದು ಒಂದ್ ಸಿಗರೇಟ್ ಕೊಡಿ ಅಂತ ದರ್ಶನ್ ಅವ್ರ ಇವ್ರು ನೋಡೋರ ಸರ್? ಏನಾರು ನೋಡೋರ ತೋರ್ಸವ್ರ? ಯಾಕೆ ಸರ್ ಕೊಡ್ಬೇಕು? ಸುಳ್ಳು ಸುದ್ದಿ ಏನು ಕೇಳ್ಬೇಕು ಸರ್? ಕೈ ನಡುಗುತ್ತೆ ದರ್ಶನ್ ಅವ್ರಿಗೆ ಕಸ್ಟಡಿಗೆ ಏನು ಸಿಗರೇಟ್ ಕೊಡ್ರಿ ಸೇದಕ್ಕೆ ಅಂತ ಕಾಲಿಡಿತಿದ್ರಂತೆ, ಇವ್ರು ನೋಡವ್ರ? TRP ಬೇಕು ಅಂದ್ರೆ ಇವ್ರಿಂದನೆಲ್ಲ ಬೇಯದ್ ಬೇಳೆ. ಇವ್ರ ಮನೆಯದ ಅನ್ನ ಈಗ ನಿಂತ್ಕೊಂಡಿದ್ದಾರೆ. ಯಾಕೆ ನೀವು ಒಬ್ಬ ದರ್ಶನ ಅಭಿಮಾನಿ, ಕೈಯಲ್ಲೆಲ್ಲ ಟ್ಯಾಟೋ ಹಾಕಿಸ್ಕೊಂಡಿದ್ದೀರಾ? ಈಗ ಮಾತಾಡಲ್ಲ ಸರ್, ಬಾಸ್ ಆಚೆ ಬರ್ಲಿ ಅವಾಗ ನಾವೇನು ಅಂತ ತೋರಿಸ್ತೀವಿ. ಇನ್ನು ತುಂಬಾ ದುಃಖದಲ್ಲಿ ಇದೀರಾ, ಏನು ಮಾತಾಡಕ್ ಹೌದು ಸರ್, ಬೇಜಾರಾಗಿದೆ, ಬಾಸ್ ಬರ್ಲಿ. ಸರ್ ಎಂತರ್ಗೂ ಬೇಜಾರಾಗೇ ಆಗಿದೆ. ಯಾಕೆ ಗೊತ್ತಾ, ಅವ್ರ ಸೆಲೆಬ್ರಿಟಿ ಅಂತ ಅವ್ರ ಎದೆ ಮೇಲೆ ಎಲ್ಲ ಹಾಕ್ಸ್ಕೊಂಡವ್ರೆ ಸರ್. ಆಯ್ತು, ಅದಾಯ್ತಾ? ಒಳ್ಳೆ ರೀತಿಲಿ ಇವ್ರು ಅವ್ರೆ ಸರ್ ನಾವು ಬಾಸ್ ತಪ್ಪೇನಿಲ್ಲ ಸರ್. ಅವ್ರು ಹಾಕಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಅಭಿಮಾನಿಗಳು ತುಂಬಾ ಜನ ಹಾಕಿಸ್ಕೊಂಡಿದ್ದಾರೆ. ಅವ್ರ ಫೋಟೋ ಸಮೇತ ಹಾಕಿಸ್ಕೊಂಡು ಅವ್ರ ಹೆಸರು ಆಮೇಲೆ ಇವತ್ತೊಂದು ನ್ಯೂಸ್ ಬಂದೈತೆ, ಪ್ರಶಾಂತ್ ಸಂಬರ್ಗಿ ಅವರೆಲ್ಲ ಏನೇನ್ ಹೇಳವ್ರೆ, ಬಾಸು ದುಡ್ಡು ಕೊಟ್ಟು ಅವ್ರ ಬರ್ತಡೆಗೆಲ್ಲ ಕರ್ಸ್ಕಂತಿದ್ರಂತೆ ಅಭಿಮಾನಿಗಳನ್ನ. ಟ್ಯಾಟೋ ಎಲ್ಲ ಹಾಕ್ಸಕ್ 10 ಸರ್ ಅವ್ರವ್ರ ಕೊಟ್ಟೇನೋ ಮಾಡಿಸ್ತಿರ ದರ್ಶನ್ ಅವ್ರು. ಅವ್ರಿಗೇನ್ ಸರ್ ಅಂತದಿದ್ದೀರಿ ಯಾವಲ್ಲ ಗೊತ್ತಾಗ್ತಿದೆ. ಈಗ ಇವನು ಅಚ್ಚೆ ಹಾಕ್ಸೋನೆ, ಟ್ಯಾಟೋ ಹಾಕ್ಸೋನೆ, ಇವ್ನು ಅವ್ರು ದುಡ್ಡು ಕೊಟ್ಟವ್ರ, ಇವ್ರು ಹಾಕ್ಸವ್ರೆ ದುಡ್ಡು ಕೊಟ್ಟವ್ರ? ಏನಿಲ್ಲ ತಾನೆ, ಅವ್ರ ಪ್ರೀತಿ ಮೇಲೆ ಅವ್ರು ಹಾಕ್ಸ್ಕೊಂಡವ್ರೆ. ಸರ್ ನಮ್ ಬಾಸ್ ನಾವು ಎದೆ ಮೇಲೆ ಮಾಡಿಕೊಂಡು ಪೂಜಿಸ್ತಾ ಇದ್ದೀವಿ ಸರ್. ಸುಳ್ಳು ಹೇಳಲ್ಲ. ಕರ್ನಾಟಕದಲ್ಲಿ ಏನು ಅಂದ್ರೆ ದರ್ಶನ್ ಸರ್ ಅವ್ರದ್ದು ಏನೇ ತುಳಿಯಾಕ್ ಬಂದ್ರು, ಅವ್ರ ಹೆಸರು ಹಾಳು ಮಾಡಕ್ ಬಂದ್ರು ಅದ್ ಆಗಲ್ಲ. ಏನ್ ಬೆಳ್ದಾರೋ ಅದೇನ್ ಇದ್ ಮಾಡ್ತಾರೆ ಅದ್ ಹಂಗೆ ನಡೆಯುತ್ತೆ ಸರ್ ಕರ್ನಾಟಕದಲ್ಲಿ. ತುಳಿಯರ್ ಏನ್ ತುಳಿತಾರ ತುಳ್ಕೊಳ್ಳಿ, ಅವ್ರ ಆಚೆ ಬಂದ್ಮೇಲೆ ಅವ್ರ ಏನು ಅನ್ನೋದು ಗೊತ್ತಾಗುತ್ತಲ್ಲ, ತೋರಿಸ್ತಾರಲ್ಲ. ಈಗ ಅವ್ರಿಗೆ ಏನ್ ಆಚೆ ನಡೀತಾರ ಸುದ್ದಿ ಗೊತ್ತಿಲ್ಲ, ಬಂದ್ಮೇಲೆ ಕೇಳ್ತಾರಲ್ಲ. ಈಗ ಯಾರ್ಯಾರು ಸುಳ್ಳು ಸುದ್ದಿ ಆಗ್ಲಿಲ್ದಾರೆಲ್ಲ ಮಾತಾಡೋರಲ್ಲ, ಅದಕ್ಕೆಲ್ಲ ಹೇಳ್ತಾರೆ. ಒಂದ್ ಹೆಣ್ಣಿಗೆ ಏನ್ ತಪ್ಪಾಗೈತೆ ಅದನ್ನ ಕೇಳ್ತಾರೆ. ಯಾರೇ ಅಲ್ಲಿ ಅಕ್ಕ ತಂಗಿರ ಅಣ್ಣ ತಂಗಿ ಅಪ್ಪ ಗಂಡ ಮತ್ತೆ ನಮ್ ಬಾಸ್ ಯಾಕೆ ಕೇಳ್ಕೊಂಡು ಹಿಂಗ್ ಮಾಡ್ತಿದ್ದಾರೆ ಅವರು? TRPಗೋಸ್ಕರ ಅವ್ರು ಬೇಯದ್ ಅವ್ರಿಂದಾನೆ ಅಲ್ವಾ? ಒಳ್ಳೆ ತಂದೆ ತೋರಿಸ್ಲಿ ಬಿಡ್ರಿ. ಒಳ್ಳೆ ದರ್ಶನ್ ಅವ್ರ ಒಳ್ಳೆ ಕೆಲಸ ಏನೇನ್ ಮಾಡ್ತಾರಲ್ಲ ಅದನ್ನ ತೋರಿಸಿ ಅಂತ ತೋರಿಸಿ, ಅದನ್ನ ತರ ತೋರಿಸಿ ಅವರು TRP ತಗೊಳ್ಳಿ. ಬೇಡ ಅಂತೀವ ನಾವು. ಅವ್ರೇನು ದರ್ಶನ್ ಅವ್ರು ಹೊಡೆದವ್ರೆ, ಏನೇನ್ ತಪ್ಪು ಮಾಡವ್ರೆ, ಕಾಲಿ ಕೈ ಹಿಡಿತವ್ರೆ, ಅವ್ರದ್ದು ಪೊಲೀಸ್ನವ್ರದೆಲ್ಲ ಕೈ ಹಿಡಿದು ಕಾಲಿ ಹಿಡಿದು ಹೊಡೆದ ಕುಂತವ್ರೆ, ಸಿಗರೇಟ್ ಎಲ್ಲ ಕೇಳ್ತಾರೆ. ಅದೇನೇನು ನ್ಯೂಸ್ ಅಲ್ಲಿ ಹಾಕ್ತವ್ರೆ ಹೆಸರು ಹಾಕ್ಬಿಟ್ಟಲ್ಲ, ಮೇನ್ ಆಗಿ ಅದನ್ನ ತೋರಿಸಿ ಸರ್. ವಿಡಿಯೋ ದರ್ಶನ್ ಅವ್ರ ಹಿಂಗ್ ಮಾಡ್ತಿರೋದು ತೋರಿಸ್ತಿ. ಈಗ ಕೊನೆಯದಾಗಿ ದರ್ಶನ್ ಅಭಿಮಾನಿಗಳಿಗೆ ನೀವೇನ್ ಹೇಳ್ತೀರಾ ಸರ್? ಅವ್ರು ಬಿಟ್ರೆ ಏನಿಲ್ಲ ಸರ್. ದರ್ಶನ್ ಅವ್ರ ಏನೋ ಅಂದ್ರೆ ತಂದೆ ತಾಯಿನ ಏನ್ ಇಷ್ಟ ಪಡ್ತೀವೋ ಹಂಗೆ ಬಾಸ್ನ ಇಷ್ಟ ಪಡ್ತೀವಿ. ಮನೆ ಹತ್ರ ಎಲ್ಲ ಹೋಗಿದೀವಿ, ಭೇಟಿನೂ ಮಾಡಿದೀವಿ. ಅವ್ರು ಒಳ್ಳೆರ ಕೆಟ್ಟ ಗೊತ್ತು ತಾನೆ. ಒಂದೇನು ಒಳ್ಳೆ ರೀತಿಲಿ ಏನೋ ಒಳ್ಳೇದು ಮಾಡೋರೆ, ಕೆಟ್ಟದೇನೋ ಅದನ್ನ ಏನ್ ಮಾಡೋ ತಡೆನ ಹಿಡಿಬೇಕೆಲ್ಲ ಅದು ಹಿಡಿದವ್ರು ಸರ್. ವನ್ಯಜೀವಿದ ಏನ್ ಬಂದೈತೆ, ಪ್ರಾಣಿಗಳ್ದೇನೋ ದರ್ಶನ್ ಅವ್ರು ನಿಂತಿರೋದು ಯಾರು ಬಂದ್ ಕೇಳಿಲ್ಲ, ನಿಂತು ಇಲ್ಲ, ಅದ್ ಈಗ್ಲೂ ಮಾಡಿಲ್ಲ. ದರ್ಶನ್ ಅವ್ರೆ ಕರ್ನಾಟಕದಲ್ಲಿ ಅವ್ರ ಏನ್ ಚೆನ್ನಾಗಿ ಬೆಲೆ ಕೊಟ್ಟು ಎಲ್ಲರಿಗೂ ಏನ್ ತುಂಬಾ ಇದೆ. ನಾವು ಹೇಳಕ್ಕೆ ಇವಾಗ ಟೈಮು ಇಲ್ಲ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ತುಂಬಾ ಇದೆ ಅವ್ರು ಮಾಡಿರೋದಲ್ಲ. ನಾವ್ ಹೇಳಕ್ಕೆ ನಮ್ಮ ಮನ್ಸ ಇದೆ. ಅವ್ರ ಆಚೆಗೆ ಬರ್ಲಿ, ಅವ್ರ ದಯವಿಟ್ಟು ಆಚೆ ಬರ್ತಾರೆ ಸರ್. ಆಚೆ ಕಡೆ ಬಿಡ್ಲಿ, ನಾವ್ ಅಷ್ಟೇ ಕೇಳ್ಕೊಂಡು. ಜನಗಳು ಕೋಟಿ ಸೆಲೆಬ್ರಿಟೀಸ್ ಗಳ ಆಶೀರ್ವಾದ ಅವ್ರ ಮೇಲಿದೆ. ಆಚೆ ಬರ್ತಾರ ಅವ್ರು, ಬಂದ್ಮೇಲೆ ಇವ್ರು ಹೇಳಿ ಅದೇನೇನ್ ಹೇಳ್ತಾರೆ. ಈಗೆಲ್ಲ ತೋರಿಸ್ಕೊಳ್ಳಿ, ಅವ್ರು ಬೇಳೆ ಬೇಯಿಸ್ಕೊಳ್ಳೋದಂಗ್ ಮಾಡ್ಕೊಳ್ಳಿ. ಈಗ ಅವ್ರೇನೆಲ್ಲ ಹೊಟ್ಟೆ ಪಾಡ ಅನ್ನ ನಡೀತಾ ಇರೋದು ಅವ್ರದ್ದು. ಚಾನಲ್ TRP ಬೇಕು ನಮ್ಗೆ, ನಮ್ ಬಾಸ್ ಬೇಕು. ಡಿ ಬಾಸ್ ಅಭಿಮಾನಿಗಳೇನಿದ್ದೀರಾ, ನಿಮ್ಮ ಅಭಿಪ್ರಾಯಗಳನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಈಗ ಇವರು ಡಿ ಬಾಸ್ ಅಭಿಮಾನಿಗಳಿದ್ರಿಂದ ಅವರೆಲ್ಲ ಏನೇನಿದೆ ಅವರ ಮನದಾಳ ಮಾತುಗಳನ್ನ ಅವರು ಇಲ್ಲಿ ಹೇಳಿದ್ದಾರೆ. ಸೊ ನಿಮ್ಮ ಮನದಾಳ ಮಾತೇನಿದೆ ನೋಡಿ, ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ದಯವಿಟ್ಟು ಜೈ